ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಕನ್ಯಾ ರಾಶಿಯ ಆತ್ಮೀಯ ಬಂಧುಗಳೇ, ನಿಮ್ಮ ಜೀವನದಲ್ಲಿ ಬಹಳ ದಿನಗಳಿಂದ ನಿಧಾನವಾಗಿ ನಡೆಯುತ್ತಿದ್ದ ಕೆಲವು ವಿಷಯಗಳು ಈಗ ವೇಗ ಪಡೆದುಕೊಳ್ಳುವ ಸಮಯ ಬಂದಿದೆ. ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡಿದ್ದ ಒಂದು ಆಸೆ ಅಥವಾ ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ಒಂದು ಅವಕಾಶ ನಿಮ್ಮ ಮುಂದೆ ಬರಬಹುದು. ಈ ಅವಕಾಶ ನಿಮ್ಮ ಉದ್ಯೋಗ, ಹಣಕಾಸು, ಕುಟುಂಬ ಅಥವಾ ನಿಮ್ಮ ಒಂದು ಆಸೆ ಅಥವಾ ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ಒಂದು ಅವಕಾಶ ನಿಮ್ಮ ಮುಂದೆ ಬರ್ಬೋದು. ಈ ಅವಕಾಶ ನಿಮ್ಮ ಉದ್ಯೋಗ, ಹಣಕಾಸು, ಕುಟುಂಬ ಅಥವಾ ನಿಮ್ಮ ಭವಿಷ್ಯಕ್ಕೆ ಸಂಬಂಧಿಸಿದಂತೆ ಇರಬಹುದು. ಮೊದಲಿಗೆ ಈ ಸುದ್ದಿ ನಿಮ್ಮನ್ನು ಸಂತೋಷಪಡಿಸಿದರೂ ಕೂಡ ಅದರ ಜೊತೆಗೆ ಒಂದು ದೊಡ್ಡ ಜವಾಬ್ದಾರಿ ಕೂಡ ಬರ್ಬೋದು. ನೀವು ನಿಮ್ಮ ಪ್ರಸ್ತುತ ಸ್ಥಳದಿಂದ ಬೇರೆ ಕಡೆಗೆ ಹೋಗಬೇಕಾಗಬಹುದು. ಹೊಸ ಕೆಲಸಕ್ಕಾಗಿ, ಹೊಸ ವ್ಯವಹಾರಕ್ಕಾಗಿ ಅಥವಾ ಯಾವುದಾದ್ರೂ ಪ್ರಮುಖ ಕಾರಣಕ್ಕಾಗಿ ನಿಮ್ಮ ಮನೆಯಿಂದ ಸ್ವಲ್ಪ ದೂರ ಇರಬೇಕಾದ ಪರಿಸ್ಥಿತಿ ಎದುರಾಗಬಹುದು. ಇದೇ ಕಾರಣದಿಂದ ನಿಮ್ಮ ಮನಸ್ಸಲ್ಲಿ ಗೊಂದಲ ಉಂಟಾಗ್ಬೋದು. ಯಾಕೆಂದರೆ ಕನ್ಯಾ ರಾಶಿಯವರೇ, ನೀವು ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಕುಟುಂಬದ ಬಗ್ಗೆ ಯೋಚನೆ ಮಾಡುವವರು, ಮನೆಯವರ ಭವಿಷ್ಯದ ಬಗ್ಗೆ ಯೋಚನೆ ಮಾಡುವವರು, ನಿಮ್ಮಿಂದ ಯಾರಿಗೂ ತೊಂದರೆ ಆಗಬಾರ್ದು ಅಂತ ಬಯಸುವವರು. ಆದರೆ ಈ ಬಾರಿ ಜೀವನ ನಿಮ್ಮ ಮುಂದೆ ಒಂದು ಪ್ರಶ್ನೆಯನ್ನು ಇಡ್ಬೋದು. ನಿಮ್ಮ ಕುಟುಂಬದ ಜವಾಬ್ದಾರಿಯನ್ನು ನೋಡಿಕೊಳ್ಳುತ್ತಾ ನಿಮ್ಮ ಸ್ವಂತ ಭವಿಷ್ಯವನ್ನು ಹೇಗೆ ಕಟ್ಕೊಳ್ಬೇಕು ಎಂಬ ಪ್ರಶ್ನೆ ಎದುರಾಗಬಹುದು. ನೀವು ಇಷ್ಟು ವರ್ಷ ಮಾಡಿದ ಪರಿಶ್ರಮಕ್ಕೆ ಈಗ ಫಲ ಸಿಗುವ ಸಮಯ ಬಂದಿದೆ. ಆದ್ದರಿಂದ ಭಯದಿಂದ ಅವಕಾಶವನ್ನು ಕೈ ಚೆಲ್ಲಬೇಡಿ. ಆದರೆ ಆತುರದಲ್ಲೂ ಕೂಡ ನಿರ್ಧಾರವನ್ನು ತೆಗೆದುಕೊಳ್ಬೇಡಿ. ಕನ್ಯಾ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಹೊಸ ಉದ್ಯೋಗದ ಅವಕಾಶ ಬರ್ಬೋದು. ಬಹಳ ದಿನಗಳಿಂದ ಕಳಿಸ್ತಿದ್ದ ಒಂದು ಅರ್ಜಿಗೆ ಉತ್ತರ ಸಿಗ್ಬೋದು. ಸಂದರ್ಶನಕ್ಕೆ ಕರೆ ಬರಬಹುದು ಅಥವಾ ನೀವು ಈಗಿರುವ ಕೆಲಸದಲ್ಲೇ ಹೊಸ ಹುದ್ದೆ ಅಥವಾ ಹೆಚ್ಚಿನ ಜವಾಬ್ದಾರಿ ಪಡೆಯಬಹುದು. ಕೆಲವರಿಗೆ ಬೇರೆ ನಗರದಲ್ಲಿ ಕೆಲಸ ಮಾಡುವ ಅವಕಾಶ ಸಿಗಬಹುದು. ಕೆಲವರಿಗೆ ವಿದೇಶಕ್ಕೆ ಹೋಗುವ ಅವಕಾಶದ ಮಾತು ಕೇಳಿ ಬರಬಹುದು. ಇನ್ನು ಕೆಲವರಿಗೆ ತಮ್ಮದೇ ಆದ ವ್ಯವಹಾರ ಆರಂಭಿಸುವ ಯೋಚನೆ ಕಾರ್ಯರೂಪಕ್ಕೆ ಬರಬಹುದು. ಈ ಅವಕಾಶ ಬಂದಾಗ ನಿಮ್ಮ ಕುಟುಂಬದವರು ಮೊದಲಿಗೆ ಸ್ವಲ್ಪ ಆತಂಕ ಪಡಬಹುದು. ನೀವು ಎಲ್ಲಿಗೆ ಹೋಗ್ತೀರಿ, ಯಾರು ನಿಮ್ಮೊಂದಿಗೆ ಇರ್ತಾರೆ, ನಿಮ್ಮ ಭವಿಷ್ಯ ಹೇಗಿರುತ್ತೆ ಎಂಬ ಪ್ರಶ್ನೆಯನ್ನು ಕೇಳ್ಬೋದು. ಅವರ ಆತಂಕವನ್ನು ನಿರ್ಲಕ್ಷ್ಯ ಮಾಡಬೇಡಿ. ಅವರೊಂದಿಗೆ ಕುಳಿತು ಶಾಂತವಾಗಿ ಮಾತನಾಡಿ. ನೀವು ದೂರದಲ್ಲಿದ್ದರೂ ಕೂಡ ಅವ್ರ ಜೊತೆ ನೀವು ಸಂಪರ್ಕದಲ್ಲಿ ಇರಿ. ನಿಮ್ಮಿಬ್ಬರ ನಡುವೆ ಯಾವುದಾದ್ರೂ ತಪ್ಪು ಗ್ರಹಿಕೆ ಇದ್ದರೂ ಕೂಡ ಈಗ ಅದನ್ನು ಸರಿಪಡಿಸಿಕೊಳ್ಳುವ ಒಂದು ಅವಕಾಶ ಸಿಗಬಹುದು. ಮನಸ್ಸಲ್ಲಿ ಇಟ್ಕೊಂಡಿದ್ದ ಮಾತನ್ನು ಪ್ರೀತಿಯಿಂದ ಹೇಳಿ. ಸಂಬಂಧದಲ್ಲಿ ಹಳೆಯ ನೋವನ್ನು ಹಿಡಿದುಕೊಂಡು ಕುಳಿತುಕೊಳ್ಬೇಡಿ. ಕನ್ಯಾ ರಾಶಿಯವರೇ, ಹಣಕಾಸಿನ ವಿಷಯದಲ್ಲಿ ಒಂದು ಒಳ್ಳೆಯ ಸುದ್ದಿ ಬರ್ಬೋದು. ನೀವು ಬಹಳ ದಿನಗಳಿಂದ ನಿರೀಕ್ಷೆ ಮಾಡುತ್ತಿದ್ದ ಹಣ ಕೈಗೆ ಬರ್ಬೋದು. ಬಾಕಿ ಉಳಿದ ಹಣ ಪಾವತಿ ಆಗ್ಬೋದು ಅಥವಾ ನಿಮ್ಮ ಆದಾಯ ಹೆಚ್ಚಿಸುವ ಹೊಸ ಅವಕಾಶ ಕೂಡ ದೊರೆಯಬಹುದು. ಕೆಲವರಿಗೆ ಕೆಲಸ ಬದಲಾವಣೆಯಿಂದ ಉತ್ತಮ ಸಂಬಳ ಸಿಗಬಹುದು. ಇನ್ನು ಕೆಲವರಿಗೆ ಹೆಚ್ಚುವರಿ ಕೆಲಸ ಅಥವಾ ವ್ಯವಹಾರದಿಂದ ಹಣ ಬರಬಹುದು. ಆದರೆ ಈ ಸಮಯದಲ್ಲಿ ಹಣದ ವಿಚಾರದಲ್ಲಿ ಎಚ್ಚರಿಕೆ ಅಗತ್ಯವಾಗಿರುತ್ತೆ. ದೊಡ್ಡ ಮೊತ್ತದ ಹಣವನ್ನು ಹೂಡಿಕೆ ಮಾಡೋದಕ್ಕೆ ಹೋಗಬೇಡಿ. ಕನ್ಯಾ ರಾಶಿಯವರೇ, ನಿಮ್ಮ ಕುಟುಂಬದ ಭೂತಕಾಲಕ್ಕೆ ಸಂಬಂಧಿಸಿದ ಒಂದು ಹಳೆಯ ವಿಷಯ ಕೂಡ ಮತ್ತೆ ನಿಮ್ಮ ಮುಂದೆ ಬರಬಹುದು. ಬಹಳ ವರ್ಷಗಳಿಂದ ಯಾರೂ ಮಾತನಾಡದ ವಿಷಯ ಆಗಿರ್ಬೋದು, ಕುಟುಂಬದ ಆಸ್ತಿ ವಿಚಾರ ಆಗಿರ್ಬೋದು, ಹಳೆಯ ಸಂಬಂಧಕ್ಕೆ ಸಂಬಂಧಿಸಿದ ವಿಷಯ ಆಗಿರ್ಬೋದು ಅಥವಾ ಯಾರೋ ಹಿಂದೆ ತೆಗೆದುಕೊಂಡ ನಿರ್ಧಾರದ ಸತ್ಯ ಆಗಿರ್ಬೋದು. ಈ ವಿಷಯ ಹೊರಬಂದಾಗ ಮೊದಲಿಗೆ ಮನೆಯಲ್ಲಿ ಗೊಂದಲ ಉಂಟಾಗ್ಬೋದು. ಕೆಲವರು ಕೋಪ ಮಾಡ್ಕೊಳ್ಬೋದು, ಕೆಲವರು ಹಳೆಯ ನೋವನ್ನು ನೆನಪಿಸಿಕೊಳ್ಬೋದು. ಆದರೆ ನೀವು ಮಧ್ಯದಲ್ಲಿ ಶಾಂತವಾಗಿರಿ. ಎಲ್ಲರ ಮಾತು ಕೇಳಿ ಸತ್ಯವನ್ನು ತಿಳಿದುಕೊಂಡ ನಂತರನೇ ನಿಮ್ಮ ಅಭಿಪ್ರಾಯ ನೀಡಿ. ಕೆಲವೊಮ್ಮೆ ಸತ್ಯ ಹೊರಬಂದಾಗ ಕುಟುಂಬ ಒಡೆಯೋದಿಲ್ಲ, ಬದಲಾಗಿ ವರ್ಷಗಳಿಂದ ಇದ್ದ ತಪ್ಪು ಗ್ರಹಿಕೆ ದೂರವಾಗುತ್ತೆ. ನಿಮಗೆ ಹೆಚ್ಚಿನ ಜವಾಬ್ದಾರಿ ನೀಡಬಹುದು. ನಿಮ್ಮ ಹೆಸರಿಗೆ ಗೌರವ ಬರ್ಬೋದು. ಕನ್ಯಾ ರಾಶಿಯವರೇ, ಸಂಜೆ ಸಮಯದಲ್ಲಿ ಬರುವ ಒಂದು ಫೋನ್ ಕಾಲ್ ಅಥವಾ ಸಂದೇಶ ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸ್ಬೋದು. ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ಉತ್ತರ ಅದರಲ್ಲಿ ಇರಬಹುದು. ಉದ್ಯೋಗದ ಬಗ್ಗೆ ನಿರ್ಧಾರ ಇರ್ಬೋದು, ಹಣದ ಬಗ್ಗೆ ಮಾಹಿತಿ ಇರ್ಬೋದು ಅಥವಾ ದೂರದಲ್ಲಿರುವ ವ್ಯಕ್ತಿಯೊಬ್ಬರು ನೀಡುವ ಒಂದು ಮಹತ್ವದ ಸುದ್ದಿ ಇರಬಹುದು. ಈ ಕ್ಷಣದಲ್ಲಿ ನಿಮ್ಮ ಮನಸ್ಸಲ್ಲಿ ಹಲವಾರು ಪ್ರಶ್ನೆಗಳು ಮೂಡಬಹುದು. ಆದರೆ ತಕ್ಷಣ ನಿರ್ಧಾರ ತೆಗೆದುಕೊಳ್ಬೇಡಿ. ಸಂಪೂರ್ಣ ವಿಷಯ ತಿಳಿದುಕೊಂಡು ನಂತರ ಉತ್ತರ ನೀಡಿ. ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ಬರೋದಕ್ಕೆ ಮುಂಚೆ ಕೆಲವೊಂದು ಸಣ್ಣ ಸೂಚನೆಗಳು ಕೂಡ ಕಾಣಿಸಬಹುದು. ಹಳೆಯ ವ್ಯಕ್ತಿಯೊಬ್ಬರು ಮತ್ತೆ ಸಂಪರ್ಕ ಮಾಡಬಹುದು. ನೀವು ಬಹಳ ದಿನಗಳಿಂದ ಬಯಸಿದ ಕೆಲಸದ ಬಗ್ಗೆ ಮಾಹಿತಿ ಸಿಗ್ಬೋದು ಅಥವಾ ನೀವು ನಿರೀಕ್ಷೆ ಮಾಡದ ಸ್ಥಳದಿಂದ ಒಂದು ಅವಕಾಶ ಬರಬಹುದು. ಈ ಸೂಚನೆಗಳನ್ನು ಗಮನಿಸಿ. ಆದರೆ ಪ್ರತಿಯೊಂದನ್ನು ಕೂಡ ಅದೃಷ್ಟದ ಸೂಚನೆ ಅಂತ ಭಾವಿಸದೆ
ಈ ವಾಸ್ತವ ಪರಿಸ್ಥಿತಿಯನ್ನು ಪರಿಶೀಲನೆ ಮಾಡಿ ಕನ್ಯಾ ರಾಶಿಯವರಿಗೆ ಪ್ರೀತಿ ಮತ್ತು ಸಂಬಂಧದ ವಿಷಯದಲ್ಲಿ ಕೂಡ ಒಂದು ಹೊಸ ಅಧ್ಯಾಯ ಆರಂಭ ಆಗಬಹುದು. ಈಗಾಗಲೇ ಸಂಬಂಧದಲ್ಲಿರೋರಿಗೆ ಕೆಲಸದ ಒತ್ತಡ ಅಥವಾ ದೂರದ ಕಾರಣದಿಂದ ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಉಂಟಾಗ್ಬೋದು. ಆದರೆ ಪರಸ್ಪರ ನಂಬಿಕೆ ಇದ್ದರೆ ಸಂಬಂಧ ಇನ್ನಷ್ಟು ಗಟ್ಟಿಯಾಗುತ್ತೆ. ನಿಮ್ಮ ಸಂಗಾತಿಯೊಂದಿಗೆ ಮುಕ್ತವಾಗಿ ಮಾತನಾಡಿ ಅನುಮಾನವನ್ನು ಹೆಚ್ಚಿಸಿಕೊಳ್ಬೇಡಿ. ನೀವು ಒಂಟಿಯಾಗಿದ್ದರೆ ಹೊಸ ಕೆಲಸ ಅಥವಾ ಹೊಸ ಸ್ಥಳದ ಮೂಲಕ ಒಬ್ಬ ವಿಶೇಷ ವ್ಯಕ್ತಿಯ ಪರಿಚಯ ಆಗಬಹುದು. ಆ ವ್ಯಕ್ತಿ ಮೊದಲಿಗೆ ಸ್ನೇಹಿತರಂತೆ ನಿಮ್ಮ ಜೀವನಕ್ಕೆ ಬರಬಹುದು, ನಂತರ ನಿಧಾನವಾಗಿ ಸಂಬಂಧ ಗಾಢ ಆಗ್ಬೋದು. ಆದರೆ ಯಾವುದೇ ಸಂಬಂಧದಲ್ಲಿ ಆತರ ಬೇಡ. ವ್ಯಕ್ತಿಯ ಸ್ವಭಾವ ಮತ್ತು ಉದ್ದೇಶವನ್ನು ಅರ್ಥ ಮಾಡಿಕೊಂಡ ನಂತರನೇ ಮುಂದುವರಿಯಿರಿ. ಕನ್ಯಾ ರಾಶಿಯವರೇ, ನಿಮ್ಮ ಮನಸ್ಸಲ್ಲಿ ಬಹಳ ದಿನಗಳಿಂದ ಒಂದು ಪ್ರಶ್ನೆ ಇರ್ಬೋದು, ನಾನು ಮಾಡ್ತಿರೋದು ಸರಿನಾ ಅಂತ, ನನಗೆ ನಿಜವಾಗಿಯೂ ಕೂಡ ಯಶಸ್ಸು ಅನ್ನೋದು ಸಿಗುತ್ತಾ, ನನ್ನ ಪರಿಶ್ರಮಕ್ಕೆ ಫಲ ಸಿಗುತ್ತಾ ಅಂತ ಈ ಥರ ಪ್ರಶ್ನೆಗಳು ನಿಮ್ಮನ್ನು ಕಾಡ್ಬೋದು. ಆದರೆ ಈಗ ಆ ಅನುಮಾನಗಳನ್ನು ಬಿಟ್ಟು ನಿಮ್ಮ ಕೆಲಸದ ಮೇಲೆ ಗಮನ ಕೊಡಬೇಕು. ನೀವು ಇಷ್ಟು ದಿನ ಮಾಡಿದ ಪರಿಶ್ರಮ ವ್ಯರ್ಥ ಆಗೋದಿಲ್ಲ. ಫಲ ಸಿಗೋದಕ್ಕೆ ಸ್ವಲ್ಪ ಸಮಯ ತೆಗೆದುಕೊಂಡ್ರೂ ಕೂಡ ನಿಮ್ಮ ಜೀವನದಲ್ಲಿ ನಿಧಾನವಾಗಿ ಸ್ಥಿರತೆ ಬರುತ್ತೆ. ನಿಮಗೆಲ್ಲರಿಗೂ ಕೂಡ ವಿಡಿಯೋ ಇಷ್ಟ ಆಗಿದೆ ಅಂತ ನಾವು ಭಾವಿಸ್ತೀವಿ. ವಿಡಿಯೋಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್, ಸರ್ವೇ ಜನ ಸುಖಿನೋ ಭವಂತು.